ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಎಲ್ಲರ ಚಿತ್ತ ಸೆಷನ್ ಹಾಗೂ ಡಿಲಿಮಿಟೇಷನ್ ಬಿಲ್ ಕಡೆಗೆ ತಿರುಗಿಸುವಂತಹ ಅಪ್ಡೇಟ್ ಬಂದಿದೆ. 25 ಎಂಪಿಗಳಿರೋ ಪಾರ್ಟಿಯೊಂದು ಎನ್ಡಿಎಗೆ ಬೆಂಬಲ ಕೊಡಲಿದೆ ಅನ್ನೋ ವಿಚಾರ ಹರಿದಾಡ್ತಾ ಇದೆ. ಈ ಮಾತು ಕೇಳಿ ಬರ್ತಾ ಇದ್ದ ಹಾಗೆ ಎಲ್ಲರೂ ಡಿಎಂಕೆ ಅನ್ನೋದನ್ನ ಊಹಿಸ್ತಾರೆ ಅನ್ನೋದು ವಾಸ್ತವ. ಆದರೆ ಡಿಎಂಕೆಗೂ ಹಾಗೂ ಬಿಜೆಪಿಗೂ ನಡುವೆ ಯಾವ ರೀತಿಯಲ್ಲಿ ಅಂತರ ಇದೆ, ಸ್ನೇಹ ಸಂಬಂಧಗಳು ಹೇಗಿವೆ ಅನ್ನೋದನ್ನ ನೋಡ್ತಾ ಹೋದ್ರೆ ಇದು ಸಾಧ್ಯನಾ ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜವೇ. ಆದರೆ ಇದು ಸಾಧ್ಯ ಅನ್ನೋದಕ್ಕೆ ಪೂರಕವಾದ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಅಲ್ಲದೆ ಒಂದು ವೇಳೆ ಡಿಎಂಕೆ ಅಲ್ಲ ಅನ್ನೋದಾದ್ರೆ ಇನ್ಯಾವ ರೀತಿಯಲ್ಲಿ ಇದು ಸಾಧ್ಯ ಅನ್ನೋ ಚರ್ಚೆ ಕೂಡ ನಡೀತಾ ಇದ್ದು, ಇನ್ನೊಂದು ಪಕ್ಷದ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಹಾಗಿದ್ರೆ ಆಪರೇಷನ್ ಡಿಲಿಮಿಟೇಷನ್ ಮಹತ್ವದ ಘಟ್ಟದಲ್ಲಿ ಇದೆಯಾ, ಏನೆಲ್ಲ ಆಗಬಹುದು, ಇದೆಲ್ಲದರ ಡೀಟೇಲ್ಸ್ ಕೊಡ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದು ಕಡೆ ರಾಹುಲ್ ಗಾಂಧಿ ಫಾರಿನ್ನಿಂದ ಭಾರತಕ್ಕೆ ವಾಪಸ್ ಆದ್ರು ಅನ್ನೋ ಸುದ್ದಿ ಜೊತೆಗೆ ಮುಂದಿನ ಪ್ಲಾನ್ ಏನಿರ್ಬೋದು ಅನ್ನೋ ವಿಚಾರ ಹೈಲೈಟ್ ಆಗ್ತಾ ಇದ್ರೆ, ಅದನ್ನ ಮರೆಮಾಚೋ ರೇಂಜ್ಗೆ ಬಿಜೆಪಿ ಕಡೆಯಿಂದ ಅಪ್ಡೇಟ್ಗಳು ಬರ್ತಾ ಇವೆ. ಡಿಲಿಮಿಟೇಷನ್ ಸೇರಿದಂತೆ ಅದರ ಜೊತೆಗೆ ತುರ್ತಾಗಿ ಮಂಡನೆಯಾಗಲಿರೋ ಬಿಲ್ಗಳನ್ನ ಪಾಸ್ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿ ನಡೆದಿದೆ ಅನ್ನೋದು ಮತ್ತೆ ಕ್ಲಿಯರ್ ಆಗ್ತಾ ಇದೆ. ಟಿಎಂಸಿ ರೆಬೆಲ್ಗಳಿಂದ ಶುರುವಾದ ಈ ಅಂಕಿಯ ಆಟ ಕೆಲ ದಿನಗಳ ಕಾಲ ಸತತವಾಗಿ ಚರ್ಚೆಯಲ್ಲಿತ್ತು. ಆದರೆ ನೋಡ್ತಾ ಇದ್ದ ಹಾಗೆ ಈ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಬರೋದೇ ಸ್ಟಾಪ್ ಆಯಿತು. ರಾಜ್ಯಸಭೆ 2/3 ಮೆಜಾರಿಟಿಗೆ ಅತಿ ಹತ್ತಿರದಲ್ಲಿದ್ದರೆ ಲೋಕಸಭೆಯಲ್ಲಿ ಇನ್ನೂ ಸ್ವಲ್ಪ ಸದಸ್ಯ ಬಲದ ಅಗತ್ಯತೆ ಇತ್ತು. ಈಗ ಆ ಅಗತ್ಯತೆ ಪೂರೈಕೆಯಾಗೋ ಬಗ್ಗೆ ಹಿಂಟ್ ಸಿಕ್ಕಿದೆ. 25 ಸದಸ್ಯರು ಎನ್ಡಿಎಗೆ ಬೆಂಬಲ ಕೊಡ್ತಾರೆ ಎನ್ನಲಾಗ್ತಾ ಇದೆ. ಈಗ ಈ ಸದಸ್ಯ ಬಲ ಡಿಎಂಕೆಯದ್ದ ಅನ್ನೋ ಆಂಗಲ್ನಲ್ಲಿ ನೋಡ್ತಾ ಹೋದ್ರೆ ಮೊದಲಿಗೆ ಅದಕ್ಕೆ ಪೂರಕವಾದ ಒಂದಷ್ಟು ಅಂಶಗಳನ್ನ ನೋಡ್ತಾ ಹೋಗಬೇಕಾಗುತ್ತೆ. ಮೊದಲನೆಯದಾಗಿ ಸದ್ಯ ಡಿಎಂಕೆ ದೆಹಲಿ ಬಿಜೆಪಿ ನಾಯಕರ ಜೊತೆ ಟಚ್ನಲ್ಲಿದೆ, ಮಾತುಕತೆಗಳು ನಡೀತಾ ಇವೆ ಅನ್ನೋ ಅಪ್ಡೇಟ್ ಬರ್ತಾ ಇರೋದು. ಯಾವ ವಿಷಯದ ಬಗ್ಗೆ ಚರ್ಚೆ ನಡೆದಿದೆ, ಏನೆಲ್ಲ ಮಾತುಗಳನ್ನ ಆಡಿದ್ದಾರೆ ಅನ್ನೋ ಬಗ್ಗೆ ಅಪ್ಡೇಟ್ ಇಲ್ಲದೆ ಇದ್ರೂ ಈ ಹೊತ್ತಲ್ಲಿ ಮಾತುಕತೆ ಅಂದಾಗ ಅದು ನೇರವಾಗಿ ಡಿಲಿಮಿಟೇಷನ್ ವಿಚಾರದೆ ಅಂತ ಅನ್ನಿಸೋ ವಾತಾವರಣ ಇರೋದ್ರಿಂದ ಈ ಅನುಮಾನಗಳು ದಟ್ಟವಾಗ್ತಾ ಇದೆ. ಈ ಹಿಂದೆ ಅಂದ್ರೆ ತಮಿಳುನಾಡು ಎಲೆಕ್ಷನ್ನಲ್ಲಿ ಸೋಲು ಕಂಡ ಬಳಿಕ ಡಿಲಿಮಿಟೇಷನ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಒಂದು ವೇಳೆ ಅದರಿಂದ ತಮಿಳುನಾಡಿಗೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಬೆಂಬಲ ಕೊಡ್ತೀವಿ ಅನ್ನೋ ಮೂಲಕ ಹಿಂಟ್ ಕೊಟ್ಟು ನಮ್ಮನ್ನ ಗಮನದಲ್ಲಿ ಇಟ್ಕೊಂಡಿರಿ ಅನ್ನೋದನ್ನ ಡಿಎಂಕೆ ಹೇಳಿತ್ತು. ಈಗ ಅದು ಕನ್ಫರ್ಮ್ ಆಗೋ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಡಿಎಂಕೆ ಬೆಂಬಲ ಕೊಡಬಹುದು ಅನ್ನೋದಕ್ಕೆ ಮತ್ತೊಂದು ಕಾರಣ, ಅದು ಕಾಂಗ್ರೆಸ್ ವಿರುದ್ಧ ಸ್ಟಾಲಿನ್ ರೊಚ್ಚಿಗೆದ್ದಿರೋದು. ಅಧಿಕಾರ ಸಿಕ್ಕುತ್ತೆ ಅನ್ನೋ ಏಕೈಕ ಕಾರಣಕ್ಕೆ ದಶಕಗಳ ಫ್ರೆಂಡ್ಶಿಪ್ಗೆ ಗುಡ್ ಬೈ ಹೇಳಿ ವಿಜಯ್ ಹಿಂದೆ ಓಡಿ ಹೋದ್ರು. ಹೋಗೋ ಮುನ್ನವೇ ನಮಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಕೊಡಿ ಪ್ಲೀಸ್ ಅನ್ಕೊಂಡೆ ಹೋಗಿದ್ರು. ಅಷ್ಟೇ ತಾನೇ ಕೊಡ್ತೀವಿ ಬನ್ನಿ ಅಂತ ಕರೆದಿದ್ರಿಂದ ಸ್ಟಾಲಿನ್ ಜೊತೆ ಇನ್ನೇನು ಕೆಲಸ ಅಂತ ಬೈ ಹೇಳಿ ಕಾಂಗ್ರೆಸ್ ತಮಗೆ ಬೇಕಾಗಿದ್ದನ್ನ ಗಿಟ್ಟಿಸಿಕೊಂಡಿತ್ತು. ಮೊದಲೇ ಹೀನಾಯ ಸೋಲಿನಿಂದ ಹತಾಶರಾಗಿದ್ದ ಡಿಎಂಕೆಗೆ ಇದು ಇನ್ನೂ ಕೆರಳಿಸುವಂತೆ ಮಾಡಿತ್ತು. ಆಗಲೇ ಸವಾಲ್ ಹಾಕಿದ್ದ ಡಿಎಂಕೆ, ಇಷ್ಟು ವರ್ಷಗಳ ಕಾಲ ನಿಮಗೆ ಎಲ್ಲಾ ರೀತಿಯಲ್ಲೂ ನಾವು ಸಹಕಾರ ಕೊಟ್ಟಿದ್ವಿ, ಆದರೆ ನೀವು ಮಾತ್ರ ನಮಗೆ ಚೂರಿ ಹಾಕಿದ್ರಿ ಅಂತ ಹೇಳಿತ್ತು. ಡಿಎಂಕೆ ಬೆಲೆ ಏನು ಅನ್ನೋದು ಕಾಂಗ್ರೆಸ್ಗೆ ಅರಿವಾಗಬೇಕು ಅಂದ್ರೆ ಇದೇ ಸರಿಯಾದ ಸಮಯ ಅನ್ನೋ ರೀತಿಯ ವಾತಾವರಣ ಇರೋದ್ರಿಂದ ಬಹುಶಃ ಎನ್ಡಿಎಗೆ ಬೆಂಬಲ ಸಿಗಬಹುದು ಅನ್ನೋ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇದೆ. ಅಂದಹಾಗೆ ಡಿಎಂಕೆ ಬೆಂಬಲ ಕೊಡೋದಕ್ಕೆ ಪೂರಕವಾಗಿರೋ ಇನ್ನೂ ಕೆಲ ಅಂಶಗಳಿವೆ. ಅದನ್ನು ತಿಳಿಯೋದಕ್ಕೂ ಮುನ್ನ ಒಂದ್ಸಲ ಡಿಎಂಕೆ ಬೆಂಬಲ ಸಿಕ್ಕರೆ ಎನ್ಡಿಎಗೆ ಎಷ್ಟು ಲಾಭ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಡಿಎಂಕೆ ಬಳಿ 22 ಲೋಕಸಭಾ ಸದಸ್ಯರಿದ್ರೆ 8 ರಾಜ್ಯಸಭಾ ಸದಸ್ಯರಿದ್ದಾರೆ. ಅದರಿಂದ ಇವರು ಬೆಂಬಲ ಕೊಟ್ಟರೆ ರಾಜ್ಯಸಭೆಯಲ್ಲಂತೂ ಎನ್ಡಿಎಯನ್ನ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಕ್ಲಿಯರ್ ಆಗುತ್ತೆ. ಲೋಕಸಭೆಯಲ್ಲಿ ಇವರ ಬೆಂಬಲದ ಹೊರತಾಗಿ ಬೆರಳೆಣಿಕೆ ಸೀಟ್ಗಳು ಕಮ್ಮಿ ಆಯಿತು ಅಂದ್ರೆ ಅಡ್ಡ ಮತದಾನ ಅಥವಾ 2/3 ಮೆಜಾರಿಟಿ ಸಂಖ್ಯೆಯನ್ನು ಕುಗ್ಗಿಸೋ ತಂತ್ರಗಳು ಖಂಡಿತ ನಡೆಯುತ್ತೆ. ಆದ್ರಿಂದ ಡಿಎಂಕೆ ಅತ್ಯಂತ ಸೂಕ್ತ ಫಿಲ್ ಇನ್ ದ ಬ್ಲಾಂಕ್ ಆಗಿ ಕಾಣಿಸ್ಕೊಳ್ತಾ ಇದೆ. ಅಲ್ಲದೆ ಡಿಎಂಕೆ ವ್ಯಾಪ್ತಿ ಕೇವಲ ತಮ್ಮ ಪಕ್ಷಕ್ಕೆ ಸೀಮಿತ ಆಗದೆ ಟಿವಿಕೆ ಜೊತೆ ಇರೋ ತಮ್ಮ ಮಿತ್ರರ ಮೇಲೂ ಕೂಡ ಪ್ರಭಾವ ಬೀರುವ ಕೆಪಾಸಿಟಿಯನ್ನು ಹೊಂದಿದೆ. ಹೇಗೂ ಟಿವಿಕೆಗೆ ಲೋಕಸಭೆಯಲ್ಲಿ ಸದಸ್ಯರು ಇಲ್ಲದೆ ಇರೋದ್ರಿಂದ ಹಳೆಯ ಮಿತ್ರರನ್ನ ಸ್ಟಾಲಿನ್ ಆಡಿಸೋ ಸಾಧ್ಯತೆ ಇದೆ. ಈಗ ಮತ್ತೆ ಹಳೆ ಟಾಪಿಕ್ಗೆ ಬಂದು ಯಾವ ಕಾರಣಕ್ಕೆ ಡಿಎಂಕೆ ಈ ನಿರ್ಧಾರವನ್ನು ತಳೆಯಬಹುದು ಅಂತ ನೋಡ್ತಾ ಹೋದ್ರೆ ಇನ್ನೊಂದು ಬೆಳವಣಿಗೆ ಇದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಅದೇನು ಅಂದ್ರೆ ಡಿಎಂಕೆ ಜೊತೆಗೆ ನಿಂತು ಎಲೆಕ್ಷನ್ ಫೇಸ್ ಮಾಡಿ ಈಗ ಟಿವಿಕೆಗೆ ಬೆಂಬಲ ಕೊಟ್ಟಿರೋ ವಿಸಿಕೆ ಪಕ್ಷದ ಪ್ರಮುಖ ನಾಯಕ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ದೇಶದಲ್ಲಿ ಬಿಜೆಪಿಯನ್ನು ಸೋಲಿಸಬೇಕು ಅಂದ್ರೆ ಒಂದು ಬಲಿಷ್ಠ ಒಕ್ಕೂಟವನ್ನ ರೆಡಿ ಮಾಡಬೇಕು, ಟಿವಿಕೆ ಹಾಗೂ ಡಿಎಂಕೆ ಇಬ್ಬರೂ ಅದರಲ್ಲಿ ಕೈ ಜೋಡಿಸಿ ಅಂತ ಹೇಳಿದ್ರು. ಆದ್ರೆ ಈ ಮಾತಿಗೆ ಡಿಎಂಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ತಿರಸ್ಕರಿಸಿರೋ ಸುದ್ದಿಗಳು ಬರ್ತಾ ಇದೆ. ಅಲ್ಲದೆ ಇತ್ತೀಚೆಗೆ ಕರೂರಿಗೆ ವಿಸಿಟ್ ಮಾಡಿದ್ದ ವಿಜಯ್, ನಾವು ಡಿಲಿಮಿಟೇಷನ್ಗೆ ಬಿಡೋದಿಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಬಹುಶಃ ಡಿಎಂಕೆ ಈಗ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರೋ ಹಿಂಟ್ ಸಿಕ್ಕಿದ್ರಿಂದ ಆ ಮಾತನ್ನ ಹೇಳಿದ್ರಾ ಅನ್ನೋ ಅನುಮಾನ ಕೂಡ ಈಗ ದಟ್ಟವಾಗ್ತಾ ಇದೆ. ಅಂದಹಾಗೆ ಎನ್ಡಿಎ ಬೆಂಬಲಕ್ಕೆ ಇನ್ನೂ ಒಂದು ಸಾಧ್ಯತೆ ಅಂದರೆ ಅದು ಮುಂದಿನ ಲೋಕಸಭಾ ಎಲೆಕ್ಷನ್. ಸದ್ಯ ಇರೋ ಪರಿಸ್ಥಿತಿಯಲ್ಲಿ ಯಾವ ರೀತಿ ಎಲೆಕ್ಷನ್ ನಡೆದರೂ ಅದರಲ್ಲಿ ಟಿವಿಕೆಯನ್ನು ಹಿಂದಿಕ್ಕೋದು ಕಷ್ಟದ ಮಾತು ಅನ್ನೋ ರೀತಿ ಇದೆ.
ಈಗ ಆರಂಭ ಆಗಿರೋದ್ರಿಂದ ವಿಜಯ್ ಪಾಲಿಗೆ ಎಲ್ಲವೂ ಚೆನ್ನಾಗಿದೆ. ಆದರೆ 1 ವರ್ಷ ಅಥವಾ 2 ವರ್ಷ ಕಳೆಯೋದರ ಒಳಗೆ ಒಂದೊಂದೇ ಸವಾಲುಗಳು ಶುರುವಾಗ್ತಾ ಹೋಗುತ್ತೆ. ಅದನ್ನು ಸಂಭಾಳಿಸೋ ಅನುಭವ ವಿಜಯ್ಗೆ ಇಲ್ಲದೇ ಇರೋದ್ರಿಂದ ಜನರು 50-50 ಆಗೋ ಸಾಧ್ಯತೆ ಇರುತ್ತೆ. ಈ ಹೊತ್ತಲ್ಲಿ ವಿಧಾನಸಭೆಗೂ ಮುನ್ನ ಲೋಕಸಭೆ ಬರೋದ್ರಿಂದ ಕೆಲವೊಂದು ಕ್ರಿಟಿಕಲ್ ಸನ್ನಿವೇಶದಲ್ಲಿ ಡಿಎಂಕೆ ಕೇಂದ್ರಕ್ಕೆ ಬೆಂಬಲ ಕೊಡ್ತು, ಇದರಿಂದ ದೇಶಕ್ಕೆ ಹೆಲ್ಪ್ ಆಯಿತು ಅನ್ನೋ ರೀತಿ ಆಯಿತು ಅಂದರೆ ವಿಜಯ್ ವಿರುದ್ಧ ಮೈಲೇಜ್ ಪಡೆಯೋದಕ್ಕೆ ಒಂದು ಪ್ರಮುಖ ಅಂಶ ಸಿಕ್ಕಂತಾಗುತ್ತೆ. ಹಾಗೆ ಕಾಂಗ್ರೆಸ್ ಅಗತ್ಯ ನಮಗಿಲ್ಲ ಅನ್ನೋ ಬಲವಾದ ಸಂದೇಶವನ್ನು ಕೊಡೋದಕ್ಕೂ ಕೂಡ ಒಂದು ಪ್ರಮುಖ ಕಾರಣ ಸಿಕ್ಕಿಬಿಡುತ್ತೆ. ಆದ್ದರಿಂದ ಇದೆಲ್ಲ ಲೆಕ್ಕಾಚಾರಗಳನ್ನು ಹಾಕಿಕೊಂಡೇ ಡಿಎಂಕೆ ಎನ್ಡಿಎಗೆ ಬೆಂಬಲ ಕೊಡಬಹುದು ಅನ್ನೋ ವಾತಾವರಣ ಇದೆ. ಇನ್ನು ಒಂದು ವೇಳೆ ಈ 25 ಎಂಪಿಗಳು ಡಿಎಂಕೆಯಿಂದ ಬರ್ತಾ ಇಲ್ಲ ಅನ್ನೋದಾದ್ರೆ ಇನ್ಯಾರು ಅಂತ ನೋಡುವಾಗ ಅಖಿಲೇಶ್ ಯಾದವ್ರ ಸಮಾಜವಾದಿ ಪಕ್ಷ ಕೂಡ ನೆನಪಾಗೋ ಹಾಗೆ ಆಗ್ತಾ ಇದೆ. ಯಾಕೆಂದ್ರೆ ಕಳೆದ ತಿಂಗಳಷ್ಟೇ ಸಮಾಜವಾದಿಯಲ್ಲಿ ಸುಮಾರು 20+ ಎಂಪಿಗಳು ರೆಬೆಲ್ ಆಗಿದ್ದಾರೆ. ಯಾವಾಗ ಬೇಕಾದರೂ ಅವರು ಶಾಕ್ ಕೊಡ್ಬೋದು ಅನ್ನೋ ಸುದ್ದಿಗಳು ದಟ್ಟವಾಗಿತ್ತು. ಈಗ ಸಂದರ್ಭ ಬಂದಿರೋದ್ರಿಂದ ಈ ಮೂಲದಿಂದ ಬೆಂಬಲ ಸಿಗ್ಬೋದಾ ಅನ್ನೋ ರೀತಿಯ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಮೊದಲೇ 2024ರಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಹಿನ್ನಡೆ ಆಯಿತು, ಅಯೋಧ್ಯೆ ಇರೋ ಕ್ಷೇತ್ರದಲ್ಲೇ ಸೋಲಾಯಿತು ಅನ್ನೋ ವಿಚಾರ ಇಟ್ಕೊಂಡು ಅಖಿಲೇಶ್ ಸೇರಿ ವಿಪಕ್ಷ ನಾಯಕರು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ರು. ಈಗ ಅದಕ್ಕೆ ಕೌಂಟರ್ ಕೊಟ್ಟಂತೆಯೂ ಆಗುತ್ತೆ, ಎಲೆಕ್ಷನ್ ಹೊತ್ತಲ್ಲಿ ಎದೆ ನಡುಗಿಸಿದಂತೆಯೂ ಆಗುತ್ತೆ ಅನ್ನೋ ರೀತಿ ಹೊಸ ದಾಳ ಉರುಳಿಸುವ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಇದು ನಡೆದರೂ ಕೂಡ 2/3 ಮೆಜಾರಿಟಿ ಎನ್ಡಿಎಗೆ ಈಸಿ ಆಗುತ್ತೆ. ಇದರ ನಡುವೆ ಮತ್ತೊಂದು ದಿಕ್ಕಲ್ಲಿ ಶರದ್ ಪವಾರ್ ಕೂಡ ಇಂಡಿ ಒಕ್ಕೂಟಕ್ಕೆ ಶಾಕ್ ಕೊಡ್ತಾ ಇದ್ದಾರೆ. ಅವರು ಹಾಗೂ ಸಿಎಂ ದೇವೇಂದ್ರ ಫಡ್ನವೀಸ್ ನಡುವೆ ತಡರಾತ್ರಿಯ ಮೀಟಿಂಗ್ ನಡೆದಿದೆ. ಇದನ್ನ ಅತ್ಯಂತ ಪ್ರಮುಖ ಮೀಟಿಂಗ್ ಅಂತ ಪರಿಗಣಿಸಲಾಗ್ತಾ ಇದೆ. ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ನಿಧನರಾಗೋ ಮುನ್ನ ಹೋಳಾಗಿರೋ ಎನ್ಸಿಪಿ ಮರ್ಜಿಂಗ್ ಬಗ್ಗೆ ಮಾತುಕತೆಗಳು ಜೋರಾಗ್ತಾ ಇದ್ವು. ಆ ಹೊತ್ತಲ್ಲಿ ನಡೆದ ಮೀಟಿಂಗ್ ಬಳಿಕ ಇದೇ ಮೊದಲ ಬಾರಿಗೆ ಬಿಜೆಪಿ ಹಾಗೂ ಪವಾರ್ ನಡುವೆ ದೊಡ್ಡ ಮಟ್ಟದ ಮೀಟಿಂಗ್ ನಡೆದಿದೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ. ಪವಾರ್ ಒಕ್ಕೂಟದ ಮಿತ್ರ ಉದ್ಧವ್ ಬಣದಲ್ಲಿ ಆಗಿರೋ 2ನೇ ಭೂಕಂಪನದ ಬಳಿಕ ಈ ಒಕ್ಕೂಟದಲ್ಲಿ ಇದ್ದು ನಯಾ ಪೈಸಾ ಲಾಭ ಇಲ್ಲ ಅನ್ನೋದು ಸೀನಿಯರ್ ಪವಾರ್ಗೆ ಆಲ್ರೆಡಿ ಗೊತ್ತಾಗಿದೆ. ಒಂದು ವೇಳೆ ಅಚಾನಕ್ ಆಗಿ ಉದ್ಧವ್ ಗ್ಯಾಂಗ್ ಕಾಂಗ್ರೆಸ್ ಸೇರ್ಪಡೆ ಘೋಷಣೆ ಮಾಡಿದ್ರೆ ಆಗ ಏಕಾಂಗಿ ಎನ್ನಿಸೋ ವಾತಾವರಣ ನಿರ್ಮಾಣ ಆಗುತ್ತೆ. ಅದರಿಂದ ಈಗ ಕೊಡುಕೊಳ್ಳುವಿಕೆ ಅನ್ನೋ ಹಾಗೆ ಮರ್ಜಿಂಗ್ ಮಾಡಿ ನಮ್ಮನ್ನು ಎನ್ಡಿಎಗೆ ಸೇರಿಸಿಕೊಳ್ಳಿ ಅನ್ನೋ ರೀತಿಯ ಬೇಡಿಕೆ ಇಡುವ ಸಾಧ್ಯತೆ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ 2/3 ಮೆಜಾರಿಟಿ ಗಳಿಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಬಿಜೆಪಿ ತಯಾರಾಗಿದೆ. ಪ್ಲಾನ್ಗಳು ರೆಡಿ ಇವೆ, ಎಕ್ಸಿಕ್ಯೂಷನ್ ಮಾತ್ರ ಬಾಕಿ ಇರೋದು ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಆದರೆ ರಾಜಕೀಯದಲ್ಲಿ ಯಾವ ಟೈಮ್ನಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋ ಹಾಗೆ ಅಂತಿಮವಾಗಿ ಯಾರಾದರೂ ಕೈ ಕೊಡ್ತಾರಾ ಅಥವಾ ಯಾರೂ ಊಹಿಸದ ರೀತಿ ಹೊಸಬರ ಎಂಟ್ರಿ ಆಗುತ್ತಾ ಅನ್ನೋದು ಸದ್ಯಕ್ಕೆ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.